ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು। ಈ ಕುರಿತಂತೆ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ। ಖಾಲಿ ಇರುವ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹ ಮಾಡಲಾಗ್ತಿದೆ। ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ। ಕಾಂಗ್ರೆಸ್ ನಾಯಕರ ಫೋಟೋ ಹಿಡಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ವಿದ್ಯಾರ್ಥಿಗಳು। ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಘೋಷಣೆಯನ್ನ ಕೂಗಿದ್ದಾರೆ। ಯುವಕರನ್ನ ನಿಯಂತ್ರಣ ಮಾಡಲು ಪೊಲೀಸರು ಹರಸಾಹಸ ಪಟ್ಟಂತಹ ಘಟನೆ ಕೂಡ ನಡೆದಿರುವಂತದ್ದು। ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ರಣಾಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು। ಪೊಲೀಸರ ವಿರೋಧದ ನಡುವೆಯೂ ಕೂಡ ಪ್ರೊಟೆಸ್ಟ್ ಮಾಡಿದ್ರು। ಧಾರವಾಡದ ಜಯನಗರದ ವೃತ್ತದಲ್ಲಿ ಧರಣಿಯನ್ನ ಮಾಡಲಾಗ್ತಾ ಇರುವಂತದ್ದು। ಸಾವಿರಾರು ಸಂಖ್ಯೆಯಲ್ಲಿ ಸೇರಿರತಕ್ಕಂಥ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ। ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಹೆಚ್ಚಾಗಿ ಸರ್ಕಾರಿ ಕೆಲಸಗಳನ್ನ ನಂಬಿಕೊಂಡು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ। ಈ ಭಾಗದಲ್ಲಿ ಸಾಕಷ್ಟು ತರಬೇತಿ ಕೇಂದ್ರಗಳು ಕೂಡ ಇರುತ್ತೆ। ಸರ್ಕಾರಿ ಒಂದು ಪರೀಕ್ಷೆಗೆ ತಯಾರಾಗುವಂತಹ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತಾರೆ ನೋಡಿ। ವೈದ್ಯ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಎಲ್ಲಾ ಇಲಾಖೆಗಳಲ್ಲೂ ಕೂಡ ಸಾವಿರಾರು ಹುದ್ದೆಗಳು ಭರ್ತಿ ಇದೆ, ಹುದ್ದೆಗಳು ಖಾಲಿ ಇದೆ। ಆದರೆ ಹುದ್ದೆಗಳನ್ನ ಭರ್ತಿ ಮಾಡುವಂತಹ ಕೆಲಸವನ್ನ ಮಾತ್ರ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ। ಈ ಕುರಿತಂತೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ। ಸರ್ಕಾರಿ ಹುದ್ದೆಗಳು ಏನ್ ಖಾಲಿ ಆಗಿದೆ ಅದನ್ನ ಭರ್ತಿ ಮಾಡ್ಕೊಳ್ಳಿ, ನಾವೆಲ್ಲರೂ ಕೂಡ ತಯಾರಿದ್ದೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇರುವಂತದ್ದು। ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದು ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ। ಈಗಾಗಲೇ ಕಾನೂನಿನ ಕ್ರಮವನ್ನ ಕೂಡ ತೆಗೆದುಕೊಳ್ಳೋಕೆ ಹಾಗೆ ವಿದ್ಯಾರ್ಥಿಗಳನ್ನ ಚದುರಿಸೋಕೆ ಮುಂದಾಗಿರುವಂತದ್ದು। ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ। ಇದೇ ವಿಚಾರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ। ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ವಿದ್ಯಾರ್ಥಿಗಳು। ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ। ಕಳೆದ ವರ್ಷದಿಂದ ಒಬ್ಬರಿಗೂ ಕೂಡ ಉದ್ಯೋಗವನ್ನ ನೀಡಿಲ್ಲ, ರಾಜ್ಯ ಸರ್ಕಾರ ಒಬ್ಬರಿಗೂ ಉದ್ಯೋಗವನ್ನ ನೀಡಿಲ್ಲ। 65,000 ಹುದ್ದೆ ಭರ್ತಿಗೆ ಆದೇಶವನ್ನ ನೀಡಿದೆ ಅಷ್ಟೇ। ಹಣಕಾಸು ಇಲಾಖೆ ಆದೇಶಿಸಿ 6 ತಿಂಗಳಾಗಿದ್ರೂ ಕೂಡ ಯಾವುದೇ ಉದ್ಯೋಗವನ್ನ ನೀಡಿಲ್ಲ। ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ಕಚ್ಚಾಟದಲ್ಲಿ ಮುಳುಗಿದ್ದಾರೆ ಇಬ್ಬರೂ ಕೂಡ। ಡಿಕೆಶಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕಿದೆ, ಸಿಎಂಗೆ 2.5 ವರ್ಷ ಉದ್ಯೋಗ ಬೇಡ, ಸಿದ್ದರಾಮಯ್ಯ ಅವರಿಗೆ 5 ವರ್ಷದ ಉದ್ಯೋಗ ಬೇಕು, ಸಿದ್ದು ಮತ್ತು ಡಿಕೆಶಿಗೆ ಆದಾಯ ಬರುವಂತಹ ಉದ್ಯೋಗ ಬೇಕು। ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಪಾಪರ್ ಆಗಿದೆ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಶೋಕ್। ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಪಾಪರ್ ಆಗಿದೆ ಅಂತ ಚಿತ್ರದುರ್ಗದಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿರುವಂತದ್ದು। ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ। ಏನ್ ಮಾತನಾಡಿದ್ದಾರೆ ಈ ಒಂದು ಉದ್ಯೋಗದ ಭರ್ತಿಯ ಬಗ್ಗೆ ನೋಡ್ಕೊಂಡು ಬರೋಣ। ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ। ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನ ಫಿಲ್ಅಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯ್ತು। ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ। ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ। ಇವರು ಅಧಿಕಾರದ ಕಚ್ಚಾಟ, ಇವ್ರಿಗೆ ಮಾತ್ರ ಉದ್ಯೋಗ ಬೇಕು, ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಉದ್ಯೋಗ ಬೇಕು, ಮುಖ್ಯಮಂತ್ರಿಗೆ 2.5 ವರ್ಷ ಇದ್ದಿದ್ದು 5 ವರ್ಷ ಬೇಕು, ಇವರಿಬ್ಬರಿಗೂ ಉದ್ಯೋಗ ಬೇಕು, ಅದು ಸಮರ್ಥ ಉದ್ಯೋಗ, ಒಳ್ಳೆ ಕಾಸು ಬರೋ ಆದಾಯ, ಕೋಟಿ ಆದಾಯ ಬರೋ ಉದ್ಯೋಗಗಳು ಬೇಕು। ಆದರೆ ಬಡವರ ಮಕ್ಕಳಿಗೆ ಉದ್ಯೋಗ ಇಲ್ಲದೆ ವಂಚಿತರಾಗಿದ್ದಾರೆ। ಅದರ ವಿರುದ್ಧ ಇವತ್ತು ಸುಮಾರು 20,000 ಜನ ನಿರುದ್ಯೋಗಿಗಳು ಅವರ ಒಂದು ಹೋರಾಟ ನಾನು ಬೆಂಬಲ ಕೊಟ್ಟು ನಾನು ಅಲ್ಲಿ ಹೋಗ್ತಾ ಇದ್ದೀನಿ। ರಾಜ್ಯ ಸರ್ಕಾರ ಕೂಡಲೇ ಇವರು ಪಾಪರ್ ಆಗಿಲ್ಲ ಅಂದರೆ, ಪದೇ ನಾನು ಹೇಳ್ತಾ ಇದ್ದೀನಿ, ಪಾಪರ್ ಆಗಿದೆ ಈ ಸರ್ಕಾರ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ।